ಶರಣು ಶರಣಾರ್ಥಿಗಳು. ಮುಕ್ತಾಯಿ ಮಹಿಮೆ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು. ಸಾಮಾನ್ಯ ಪುರಾಣಿಕರ ಮನೆಯೊಳಗ ಒಂದು ಚಿಕ್ಕ ಹಳ್ಳಿ, ದ್ಯಾಂಪುರ ಅಂತ ಒಂದು ಹಳ್ಳಿ, ಕುಕನೂರು ಸಮೀಪದಲ್ಲಿರುವಂಥ ಒಂದು ಪುಟ್ಟ ಹಳ್ಳಿ. ಒಂದು 50 ಮನೆ ಇದ್ರೆ ಬಹಳ ದೊಡ್ಡದಾತು. ಅಂಥ ಊರೊಳಗೆ ಇಂಥ ಪುಣ್ಯಾತ್ಮ ಹುಟ್ಟಿದ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಬರೀತಾರೆ, ಮುಕ್ತಾಯಿ ಎಷ್ಟು ದೊಡ್ಡವಳು ಅನ್ನೋದಕ್ಕೆ ಒಂದು 4 ಮಾತು ಬರೀತಾರೆ. ಯಾಜ್ಞವಲ್ಕ್ಯರ ಧರ್ಮ ಪತ್ನಿಯಾಗಿರುವಂಥ ಗಾರ್ಗೇಯಿ, ಅವಳ ಸಂವಾದ ಶಕ್ತಿ, ದೊಡ್ಡ ದೊಡ್ಡ ದಿಗ್ಗಜರನ್ನ ಸಂವಾದದಲ್ಲಿ, ವಿಚಾರದಲ್ಲಿ, ಜ್ಞಾನದಲ್ಲಿ ನಿಲ್ಲಿಸಿ ಬಿಡುತ್ತಿದ್ಲು ಗಾರ್ಗೇಯಿ. ನೋಡಿ, ಇನ್ನೊಬ್ಬ ಪತ್ನಿ ಮೈತ್ರೇಯಿ. ಮೈತ್ರೇಯಿಯಲ್ಲಿರುವಂಥ ಆಧ್ಯಾತ್ಮದ, ಆತ್ಮತತ್ವದ ಅರಿವಿನ ಶಕ್ತಿ, ಉಡತಡಿಯ ಮಹಾದೇವಿಯ ವಿರಕ್ತಿ, ಇತಿಹಾಸದಲ್ಲಿ ಏಕಲವ್ಯನ ಗುರುಭಕ್ತಿ, ಈ 4ರ ಒಟ್ಟು ಸಂಗಮವಾಗಿ 12ನೇ ಶತಮಾನದಲ್ಲಿ ಬೆಳಗಿರುವಂಥ ಮಹಾತಾಯಿ ಅಂದರೆ ಮುಕ್ತಾಯಿ. ಮುಕ್ತಾಯಿ ಮುಕ್ತಾಯಿ ಅನ್ನುವಂಥ ಮಾತನ್ನ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಬರೀತಾರೆ. ಬಹಳ ಅಪರೂಪವಾಗಿರುವಂಥ ಮಹಾತಾಯಿ. 12ನೇ ಶತಮಾನದ 33 ಜನ ವಚನಕಾರ್ತಿಯರಲ್ಲಿ ಬಹಳ ಅರ್ಥಪೂರ್ಣವಾಗಿರುವಂಥ ಅನುಭವದ ಸಂಪತ್ತನ್ನು ಕೊಟ್ಟಿರುವಂಥ ಮುಕ್ತಾಯಿ. ಸುಮ್ಮನೇಕೆ ದಿನವ ಕಳೆವಿರಿ, ಸುಮ್ಮನೇಕೆ ದಿನವ ಕಳೆವಿರಿ, ಸುಮ್ಮನೇಕೆ ಹೊತ್ತುಗಳೆವಿರಿ, ಸುಮ್ಮನೇಕೆ ದಿನವ ಕಳೆವಿರಿ, ಸುಮ್ಮನೇಕೆ ಹೊತ್ತುಗಳೆವಿರಿ, ಸುಮ್ಮನೇಕೆ ಹೊತ್ತುಗಳೆವಿರಿ, ಎಲೆ ಸ್ವಾಮಿಗಳಿರ, ಸುಮ್ಮನೇಕೆ ದಿನವ ಕಳೆವಿರಿ, ಎಲೆ ಭಕ್ತರುಗಳಿರ. ಮಾಡ ಬನ್ನಿ ದಿನ ದಿನ ಶಿವರಾತ್ರಿಯ, ಮಾಡ ಬನ್ನಿ ದಿನ ದಿನ ಶಿವರಾತ್ರಿಯ, ಶಿವರಾತ್ರಿಯ ಕೇಳ ಬನ್ನಿ ಶಿವಾನುಭವವ, ಕೇಳ ಬನ್ನಿ ಶಿವಾನುಭವವ, ನೋಡ ಬನ್ನಿ ಅಜಗಣ್ಣ ನಿರವ, ಅಜಗಣ್ಣ ನಿರವ, ನೋಡ ಬನ್ನಿ ಅಜಗಣ್ಣ ನಿರವ, ಅಜಗಣ್ಣ ನಿರವ. ಬಸವ ತಂದೆ, ಬಸವ ತಂದೆ, ಬಸವ ತಂದೆ, ಬಸವ ತಂದೆ, ಬಸವ ತಂದೆ, ಸುಮ್ಮನೇಕೆ ದಿನವ ಕಳೆವಿರಿ, ಸುಮ್ಮನೇಕೆ ದಿನವ ಕಳೆವಿರಿ. ಮುಕ್ತಾಯಿಯ ಅನುಭವದ ನುಡಿಗಳು. ಈ ವಚನ ಇಡೀ ಮಾನವ ಲೋಕದ, ಈ ವಿಶ್ವಕ್ಕೆ ಒಂದು ಅದ್ಭುತವಾಗಿರುವಂಥ ಜೀವನದ ಸಂದೇಶ. 4 ಸಾಲಿನ ವಚನ, ಕುಂತಾಗ ನಿಂತಾಗ ನೆನಪು ಮಾಡಿಕೊಳ್ಳುವಂಥ ಅನುಭವದ ವಚನ. ಈ ವಚನದ ಸಾಲುಗಳು ಜೀವನದೊಳಗ ಪಚನವಾದರೆ ಆ ಜೀವನವೇ ಪಾವನ. ಏನು ವಚನ, ಏನು ಅನುಭವ, ಏನು ಮುಕ್ತಾಯಿ. ಸುಮ್ಮನೇಕೆ ದಿನವಗಳೆವಿರಿ, ಸುಮ್ಮನೇಕೆ ಹೊತ್ತುಗಳೆವಿರಿ,
ಬಹುಶಃ ಹಿರಿಯರನ್ನು ಹೊರತುಪಡಿಸಿದರೆ ಇವತ್ತಿನ ಆಧುನಿಕ ನವನಾಗರಿಕ ಜಗತ್ತಿನಲ್ಲಿ ಹೊತ್ತುಗಳೆವವರೇ ಹೆಚ್ಚಾಗಿದ್ದಾರೆ. ಟೈಮ್ ಪಾಸ್ ಕೈಯಾಗಿ ಹಿಡ್ಕೊಂಡು ಕುಂತು ಹಿಂಗ ಶುರು ಮಾಡಿದ್ರು ಅಂದ್ರೆ ಅದೇನೋ ಹೊಂಟದ, ಇವ್ರದ್ದು ಹೊಂಟದನ್ನುವ ಅರಿವ ಇಲ್ಲ. ಏನು ನೋಡಬೇಕು, ಏನು ಫೇಸ್ಬುಕ್ಕ, ಏನು ವಾಟ್ಸಪ್, ಒಡೆದಿದ್ದ ಸರಿಸಿದ್ದ ಅದನ್ನೇನೋ ಸರ್ಸಕತ್ತೀಯೋ ತಮ್ಮ, ನಿಂದು ಸರಿಯಾಕತ್ಯದೋ, ನಿಂದು ಸರಿಯಾಕತ್ಯದ. ಆಯುಷ್ಯದ ಸಮಯ ಅನ್ನುವಂಥ ಆ ಕಾಲದ ಘಳಿಗೆ ಕ್ಷಣ ಕ್ಷಣ ಅದು ಸರಿತಾ ಇದೆ. ವಿಚಾರ ಮಾಡು. ಮುಕ್ತಾಯಿ ಅಪ್ಪಣೆ ಕೊಟ್ಟಿದ್ದಾಳೆ ಈ ಮಾತನ್ನು 900 ವರ್ಷಗಳ ಹಿಂದೆ. ಸುಮ್ಮನೇಕೆ ದಿನವಗಳೆವಿರಿ, ಸುಮ್ಮನೇಕೆ ಹೊತ್ತುಗಳೆವಿರಿ. ಒಡೆದ ಮುತ್ತು ಹೋದ ಸಮಯ ಯಾರಿಂದಲೂ ಕೂಡ ಈ ಜಗತ್ತಿನೊಳಗೆ ಪಡೀಲಿಕ್ಕೆ ಆಗೋದಿಲ್ಲ, ಯಾರಿಂದಲೂ ಆಗೋದಿಲ್ಲ. ನಾವೆಲ್ಲ ಕಾಲನ ಸೆಳೆತಕ್ಕೆ ಸಿಕ್ಕವರು ಮಾನವರು. ಕಾಲವನ್ನು ಗೆಲ್ಲುವ ಶಕ್ತಿ ನಮಗೆ ಯಾರಿಗೂ ಇಲ್ಲ. ಕಾಲವನ್ನು ತಡೆಯುವಂತ ಶಕ್ತಿ ಈ ಜಗತ್ತಿನೊಳಗೆ ಯಾರಿಗೂ ಇಲ್ಲ. ಕಾಲಚಕ್ರದ ಗತಿಗೆ ಸಾಗಿ 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 ಕೊನೆಗೊಂದು ದಿನ ಹೋಗುವವರು ನಾವೆಲ್ಲ. ಈಗ ತಾನೇ ಒಳಗಡೆ ಒಬ್ಬ ಹಿರಿಯರು ದರ್ಶನಕ್ಕೆ ಬಂದರು. ಯಪ್ಪ ನನಗೆ 80, ಇವ ನನ್ನ ಗೆಳೆಯ ಅವಗೂ 80. ಇಬ್ಬರು ಜೋಡಿ ಮ್ಯಾಗ ಕುಂತಾರ, ಅಲ್ಲೇ ಟೊಪ್ಪಿಗೆ ಹಾಕ್ಕೊಂಡು ಕೂತಾರ ನೋಡ್ರಿ. 2 ಜೋಡಿ, ಅವು 2 80. ಅವರು ಹೇಳಿದರು, ಅವರ ತಾಯಿ, ಅವರು ಶಿಕ್ಷಕರಾಗಿ ಸೇವೆ ಮಾಡಿದವರು, ಅವರ ತಾಯಿ ಒಂದು ದಿನ ರಾತ್ರಿ, ಯಪ್ಪ ಏನೋ ಒಂದು ಈಟ ಎದಿ ಚುಚ್ಚಿದಂಗೆ ಆಗ್ತದೆ. ಮಗನಾಗಿ ಅವ್ವನಿಗೆ ಪ್ರೀತಿಯ ಮಾತನ್ನು ಹೇಳ್ತಾ, ಮಗ ಇಲ್ಲವ ಏನೋ ಸ್ವಲ್ಪ ಆಯಾಸ ಇರಬೇಕು, ಆರಾಮಿರು, ಇಲ್ಲಪ್ಪ ನೋಡಿ ಆ ತಾಯಿ ಹೇಳಿದ್ಲಂತ, ಇಲ್ಲಪ್ಪ ಇವತ್ತು ದೇವರು ನನ್ನ ಕರ್ಕೊಂಡು ಹೋಗಾಕ ಬಂದಾನ, ಸಂದೇಶ ಕೊಟ್ಟು ಸತ್ತವರಿದ್ದಾರೆ ನಮ್ಮ ನಾಡಿನ ಇತಿಹಾಸದೊಳಗ. ಇಷ್ಟು ಅಂದ ಅರ್ಧ ತಾಸಿನೊಳಗ ಅವ್ವ ಹೋದ್ಲು. ಅವರು ನಿನ್ನೆ ಪ್ರವಚನದ ಪ್ರಾರಂಭಕ್ಕೆ ಬಂದು ಮನೆಗೆ ಹೋಗ್ಯಾರ. ನಿನ್ನ ಒಂದೀಟ ಚುಚ್ಚಿದಂಗೆ ಆತಂತ, ಅವ್ವನ ನೆನಪಾತಂತ ನೆನಪು ಮಾಡಿಕೊಂಡು ಮುರುಘೇಶ ಚನ್ನಬಸವೇಶ ಅಂತ ಸ್ಮರಣೆ ಮಾಡ್ಯಾರ. ಉಸಿರು ಹಿಡಿದಿತ್ತು, ಮಗ ಬಂದು ಹೇಗೆ ತಿಕ್ಕಿದ, ಅದು ಒಂದೀಟ ಚೈತನ್ಯ ಬಂತು. ಇವತ್ತು ಬಂದು ಮುಕ್ತಾಯಿ ಮಹಿಮೆ ಕೇಳಾಕತ್ಯಾರ. ಇಷ್ಟ ಅದ ನಮ್ಮ ನಿಮ್ಮೆಲ್ಲರ ಕಾಲ. ಒಂದು ಕ್ಷಣ ಬುದ್ಧದೇವ ಕಾಶಿ ಪಟ್ಟಣದೊಳಗೆ ಶಿಷ್ಯರನ್ನು ಕೂಡಿಸ್ಕೊಂಡು ಸಾಯಂಕಾಲದ ವೇಳೆ ಪ್ರವಚನ ಮಾಡ್ತಾ ಇದ್ರು. ಪ್ರವಚನ ಮಾಡ್ತಾ ಬುದ್ಧದೇವ ಕೇಳಿದ, 2,500 ವರ್ಷಗಳ ಹಿಂದೆ ಬುದ್ಧದೇವ, ಒಂದು ದಿನ 2 ದಿನ ಅಲ್ಲ, 2,500 ವರ್ಷಗಳ ಹಿಂದೆ ಬುದ್ಧದೇವ ಶಿಷ್ಯರನ್ನು ಕೇಳ್ತಾನೆ, ಮನುಷ್ಯನ ಆಯುಷ್ಯ ಎಷ್ಟು? ಯಾರು 100 ಅಂದರು, ಯಾರು 120 ಅಂದರು, ಯಾರು 80 ಅಂದರು, ಯಾರು 90 ಅಂದರು. ಹೀಗೆಲ್ಲ ಹೇಳ್ತಾ ಇದ್ರು. ಬುದ್ಧ ಅಲ್ಲ 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 ಅಂತಿದ್ದ. ಅದರೊಳಗೆ ಆನಂದ ಅನ್ನುವಂಥ ಶಿಷ್ಯ ಬುದ್ಧದೇವನನ್ನು ಕೇಳ್ತಾನೆ, ಗುರುದೇವ ಎಲ್ಲದನ್ನೂ ಅಲ್ಲ ಅಂತೀರಿ ಅಂದ ಮೇಲೆ ನಿಮ್ಮ ಪ್ರಶ್ನೆಗೆ
ಉತ್ತರ ಕೊಡುವ ಶಕ್ತಿ ನಮಗಿಲ್ಲ, ಮತ್ತು ನೀವ ಹೇಳ್ರಿ ಅಂದ. ಆವಾಗ ಬುದ್ಧದೇವ ಹೇಳ್ತಾನ, ಮನುಷ್ಯನ ಆಯುಷ್ಯ ಎಷ್ಟು ಎಂದರೆ 1 ಉಸಿರು. ಮನುಷ್ಯನ ಆಯುಷ್ಯ ಎಷ್ಟ್ರಿ? 1 ಉಸಿರು, 1 ಬ್ರೆತ್, 1 ಉಸಿರು. ಒಳಗೆ ಹೋದ ಉಸಿರು ಒಳಗೆ ಉಳಿತು ಅಂದ್ರೆ ಕತೆ ಮುಗೀತು. ಹೊರಗೆ ಬಂದಿದ್ದು ಒಳಗೆ ಹೋಗಲಿಲ್ಲ ಅಂದ್ರೆ ಕತೆ ಮುಗೀತು. 1 ಉಸಿರಿನ ಜೀವನ ಬಂದಾಗ, ತಾಯಿಯ ಗರ್ಭದಿಂದ ಬಂದಾಗ ಉಸಿರಿತ್ತು, ಬದುಕ್ತು. ಉಸಿರಿದ್ದಿಲ್ಲ ಅಂದರೆ ಸೇವೆ ಮಾಡುವಂಥ ಸೂಲಗಿತ್ತಿ ಅದನ್ನು ತಗೊಂಡು ತಲೆ ಕೆಳಗೆ ಮಾಡಿ ತಿರುಗಾಡಿಸಿ ಬೆನ್ನ ಬಡಿದು ಉಸಿರು ತಿರುಗಿಸ್ತಾಳ. ಇದು ಬದುಕಲಿ ಬದುಕಲಿ. ಅಷ್ಟು ಮಾಡಿದರೂ ಉಸಿರು ಬರಲಿಲ್ಲ ಅಂದ್ರೆ ಅದು ಹೋತು. 1 ಉಸಿರು, 1 ಉಸಿರು. ವಿಚಾರ ಮಾಡಿ. ತಾಯಿಯ ಗರ್ಭದಿಂದ ಬಂದಾಗ ಉಸಿರಿತ್ತು, ಹೆಸರಿರಲಿಲ್ಲ. ಆದರೆ ಬಲ್ಲವರು ಹೇಳ್ತಾರ, ಕೊನೆಗೊಂದು ದಿನ ನಿನ್ನ ಉಸಿರು ನಿಂತಾಗ ನಿನ್ನ ಹೆಸರು ಉಳಿಯುವಂಥ ಕೆಲಸ ಮಾಡಿ ಹೋಗು ಈ ಭೂಮಿ ಮ್ಯಾಗ. ಹಾಗೆ ಉಸಿರಿಲ್ಲದಿದ್ದರೂ ಹೆಸರಾಗಿ ಉಳಿದವಳು ಮುಕ್ತಾಯಿ, ಹೆಸರಾಗಿ ಉಳಿದವಳು ಮುಕ್ತಾಯಿ, ಅರಿವಿನ ಬೆಳಕಾಗಿ ಉಳಿದವಳು ಮುಕ್ತಾಯಿ. ಅಂತ ತಾಯಿ ಅಪ್ಪಣೆ ಕೊಡ್ತಾಳ, ಸುಮ್ಮನೇಕೆ ದಿನವಗಳೆವಿರಿ, ಸುಮ್ಮನೇಕೆ ಹೊತ್ತುಗಳೆವಿರಿ. ಟೈಮ್ ಈಸ್ ಗಾಡ್. ಸಮಯವೇ ದೇವರು ಅಂತಾನೆ ಒಬ್ಬ ಆಂಗ್ಲ ಅನುಭಾವಿ. ಟೈಮ್ ಈಸ್ ಗಾಡ್. ಊರು ತುಂಬ ದೇವರಿರಬಹುದು ಖರೆ, ಆದ್ರೆ ಆ ದೇವರ ಗುಡಿಗೆ ಹೋಗುವಂತ ಸಮಯದ ಉಸಿರಿನ ದೈವ ನಿನಗೆ ಸಾಥಿ ಕೊಡ್ಲಿಲ್ಲ ಅಂದ್ರೆ ಯಾವ ದೇವರಿದ್ದು ಏನು ಮಾಡೋದದ? ನಾವು ಮಾಡಿಕೊಂಡ ದೈವಗಳು 108, ಆದ್ರೆ ಇರುವ ನಿಜವಾದ ದೈವವೇ ಅದು ನಿನ್ನ ಚೈತನ್ಯ, ಅದು ನಿನ್ನ ಆತ್ಮ, ಅದು ನಿನ್ನ ಉಸಿರು. ಯಾವ ದೇವರು ದೇವರಲ್ಲ, ವಾಯುದೇವರು ದೇವರು ಮಗಳೇ. ನೋಡಿ, ಯಾವ ದೇವರು ದೇವರಲ್ಲ, ವಾಯುದೇವರೇ ದೇವರು. ಒಳಗಿಂದ ಹೊರಗೆ ಬರ್ತದ, ಒಳಗೆ ಹೋಗ್ತದ. ಒಂದು ದಿವಸಕ್ಕೆ 21,600 ಸಲ ಉಸಿರಾಡ್ತೀವಲ್ಲ. ಎಣಿಸಿ ನೋಡ್ರಿ ನಾಳಿಂದ. ಎಲ್ಲದ ಪುರುಸತ್ತ? ಪುರುಸೊತ್ತಿಲ್ಲದ ಪ್ರಪಂಚದೊಳಗೆ ಬಾಳುವವರು ನಾವು. ಪುರುಸೊತ್ತ ಇಲ್ರಿ, ಯಾರನ್ನಾರ ಕೇಳ್ರಿ ನೀವು. ಅದು ಎಲ್ಲಿಂದ ಸಿಗಬೇಕು? ಅದೇನು ದಿನಸಿ ಅಂಗಡಿಯಾಗ ಸಿಗ್ತದೋ, ಏನು ಕಿರಾಣಿ ಅಂಗಡಿಯಾಗ ಸಿಗ್ತದೋ, ಏನು ಮಾರ್ಕೆಟಿನೊಳಗೆ ಬಜಾರದೊಳಗೆ ಸಿಗ್ತದೋ? ಎಲ್ಲಿ ಸಿಗೋದದು? ಅದರ ಸದುಪಯೋಗ ನೀ ಮಾಡ್ಕೋ. ಸುಮ್ಮನೇಕೆ ದಿನವಗಳೆವಿರಿ, ಸುಮ್ಮನೇಕೆ ಹೊತ್ತುಗಳೆವಿರಿ. ಎಂಥ ಎಚ್ಚರಿಕೆಯ ಸಂದೇಶ ಇದು ಜೀವನಕ್ಕೆ. ಟೈಮ್ ಪಾಸ್ ಮಾಡೋದೇ ಜೀವನ ಅಲ್ಲ. ಮಾನವನ ಬದುಕೊಂದು ಗೋಪುರದ ಗಡಿಯಾರವಿದ್ದಂತೆ. ಮಾನವನ ಬದುಕೊಂದು ಗೋಪುರದ ಗಡಿಯಾರವಿದ್ದಂತೆ. ಅದನ್ನು ಕತ್ತೆತ್ತಿಯೇ ನೋಡಬೇಕು. ಕತ್ತೆತ್ತಿ ನೋಡಬೇಕೆಂಬುದು ಈ ಕತ್ತಿಗೆ ಗೊತ್ತಿರಬೇಕು. ಗೊತ್ತಿದ್ದರೆ ಸಾಲದು. ಮುಳ್ಳುಗಳ ಲೆಕ್ಕಾಚಾರದ ಅರಿವು ಇರಬೇಕು. ಕಾರಣ, ಮಾನವನ ಬದುಕೊಂದು ಗೋಪುರದ ಗಡಿಯಾರವಿದ್ದಂತೆ. ಗಡಿಯಾರ ಬದುಕಿನ ಸತ್ಯವನ್ನು ತಿಳಿಸ್ತದೆ. ಅದರೊಳಗೊಂದು 3 ಮುಳ್ಳದಾವ. ಸೆಕೆಂಡಿನ ಮುಳ್ಳು, ನಿಮಿಷದ ಮುಳ್ಳು, ಗಂಟೆಯ ಮುಳ್ಳು. ಯಾವ ಮುಳ್ಳು ಎಲ್ಲಿ ನಿಂತದ ಅನ್ನುವಂಥ ತಿಳುವಳಿಕೆ ಇದ್ರೆ ಸಮಯ ಗೊತ್ತಾಗ್ತದೆ.
ಗೊತ್ತಾಗಲ್ಲ. ಸೆಕೆಂಡಿನ ಮುಳ್ಳು ಬಹಳ ಫಾಸ್ಟ್. ಅದು ಹೆಂಗೆ ಒಂದು ರೌಂಡ್ ಸುತ್ತಿದಾಗ ನಿಮಿಷದ್ದು ಒಂದೀಟ ಸರಿತದೆ. ನಿಮಿಷದ್ದು ಒಂದು ರೌಂಡ್ ಸುತ್ತಿದಾಗ ಗಂಟೆದು ಒಂದೀಟ ಸರಿತದೆ. ಮನುಷ್ಯನೇ ಮಾಡಿದ ಗಡಿಯಾರ, ಕಾಲಚಕ್ರವನ್ನ ಮಾಡಿದವನು ಭಗವಂತ. ಭಗವಂತ ಕೊಟ್ಟ ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ಗಡಿಯಾರವನ್ನು ನಿರ್ಮಾಣ ಮಾಡಿದವನು ಮಾನವ. ಗಡಿಯಾರವನ್ನು ಕಟ್ಟಿಕೊಂಡು ಕೂಡ ಸಮಯದ ಅರಿವನ್ನು ಮರೆತ. ಇದೇ ಅಜ್ಞಾನ, ಇದೇ ಅಜ್ಞಾನ. ಏನು ಗಡಿಯಾರ, ಏನು ಸೆಕೆಂಡಿನ ಮುಳ್ಳು ಓಡ್ತದ ಓಡ್ತದ ಓಡ್ತದ, ಹಂಗ ಬಾಲ್ಯ ಓಡೇ ಬಿಟ್ಟದ. ಸೆಕೆಂಡಿನ ಮುಳ್ಳಿದ್ದಂಗ ಬಾಲ್ಯ, ಕೌಮಾರ್ಯ ಅಂತ ಕರೀತಾರೆ ಅದಕ್ಕೆ. ಬಾಲ್ಯಾವಸ್ಥೆ, ಅವಸ್ಥೆ ಒಡೆದ ಒಡೆದ ಒಡೆದ. ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಸುಮ್ಮ ಕುಂತಲ್ಲೇ ನೆನಪು ಮಾಡ್ಕೊಳ್ರಿ. ಎಷ್ಟು ಚಂದಿತ್ತದು ಬಾಲ್ಯ, ಎಷ್ಟು ಚಂದಿತ್ತು. ಒತ್ತಡ ಇದ್ದಿಲ್ಲ, ಟೆನ್ಷನ್ ಇದ್ದಿಲ್ಲ, ತರೋದಿದ್ದಿಲ್ಲ, ಕೊಡೋದಿದ್ದಿಲ್ಲ, ಉಡೋದಿದ್ದಿಲ್ಲ, ತೊಡೋದಿದ್ದಿಲ್ಲ. ಅವು ಮಾಡಿದ್ದು ಉಂಡ, ಕುಣಿದಾಡಿ ನಲಿದಾಡಿ ಜಿಗದಾಡಿ ಆಟ ಆಡಿದ ಆ ರಸಗಳಿಗೆಗಳನ್ನು ಒಂದು ಕ್ಷಣ ನೆನಪು ಮಾಡ್ಕೊಳ್ರಿ. ಎಷ್ಟು ಚಂದ ಅನ್ನಿಸ್ತದ, ಎಷ್ಟು ಹಗುರಿತ್ತು ಬದುಕು. ಈಗ ಎಷ್ಟು ವಜ್ಜೆ ಕುಂತೀವಿ. ನಮ್ಮ ವಜ್ಜೆ ನಮಗ ಗೊತ್ತದಾವ, ಮತ್ತು ಬೇರೆಯವ್ರಿಗೆ ಹೆಂಗೆ ಗೊತ್ತಾಗೋದಿದು? ನಮ್ಮ ವಜ್ಜೆ ನಮಗ ಅಲ್ರಿ. ವಿಚಾರ ಮಾಡಿ, ಎಷ್ಟು ಲೋಡೆಡ್ ಆಗಿವಿ, ಎಷ್ಟು ಬೇಕಾದದ್ದು ಬೇಡಾದದ್ದು ಏನೇನೋ ಒಳಗೆ ಹಾಕ್ಕೊಂಡು 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 ನಮ್ಮದು ಹಾಕ್ಕೊಂಡೀವಿ, ಮಂದಿದು ಹಾಕ್ಕೊಂಡೀವಿ, ಓಣ್ಯಂದು ಹಾಕ್ಕೊಂಡೀವಿ, ಊರಂದು ಹಾಕ್ಕೊಂಡೀವಿ, ಎಲ್ಲ ಹಾಕ್ಕೊಂಡು ಇಟ್ಟು ಗದ್ದಲಕ್ಕೆ ಬಿದ್ದೀವಿ. ಏನಾಗಿರಬೇಕು ಅದನ್ನೆಲ್ಲ ಮರ್ತೀವಿ, ಏನೇನೋ ಹಾಕಿ ಕುಂತೀವಿ. ಬಹಳ ಪ್ರಾಮಾಣಿಕವಾಗಿರುವಂಥ ಮಾತುಗಳು. ವಿಚಾರ ಮಾಡಿ.